ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೇನೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಅಂಕೋಲಾ ಅನ್ನೋ ಊರಿಗೆ ಬಿಲಾಂಗ್ ಆಗ್ತಾನೆ. ಉತ್ತರ ಕನ್ನಡದ ಒಂದು ಪುಟ್ಟ ಊರು. ನೀವು ಈ ಚಾನೆಲ್ಗೆ ಏನಾದ್ರೂ ಹೊಸಬ್ರಾಗಿದ್ರೆ, ನನ್ನ ಹೆಸರು ಸೊನಾಲಿ ಅಂತ. ಹಾಗೆ ಈ ಚಾನೆಲ್, ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ನನ್ನ ಒಪಿನಿಯನ್ ಅಂಡ್ ಥಾಟ್ಸ್ ಅನ್ನ ಶೇರ್ ಮಾಡ್ತೇನೆ, ವಿಚ್ ಆರ್ ಆಲ್ವೇಸ್ ರಾ ಅಂಡ್ ರಿಯಲ್. ಕೋಸ್ಟಲ್ ರೀಜನ್ ಇಂದ ಬಿಲಾಂಗ್ ಆಗಿರೋದ್ರಿಂದ ಫಿಶ್ ಐಟಮ್ಸ್ ಅಂದ್ರೆ ನನ್ನ ಫೇವ್ರೆಟ್. ಟೈಟಲ್ ಅಂತೂ ವಿಡಿಯೋದು ನೋಡಿರ್ತೀರಾ. ಹಾಗೆ ಈಗ ನನ್ನ ಇಂಟ್ರೋ ಬಗ್ಗೆನೂ ಸ್ವಲ್ಪ ಮಟ್ಟಿಗೆ ಕೇಳಿದ್ದೀರಾ. ಅಲ್ಲಿ ಸ್ಕ್ರೀನ್ ಮೇಲೆ ಇದು ನೋಡ್ತಾ ಇದ್ದೀರಲ್ಲ, ನನ್ನ ಬ್ಯೂಟಿಫುಲ್ ಊರನ್ನ. ಸೊ ಲೆಟ್ಸ್ ನಾಟ್ ವೇಸ್ಟ್ ಆರ್ ಟೈಮ್ ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ವೇಟ್ ಅ ಮಿನಿಟ್, ವಿಡಿಯೋ ಎಂಡಲ್ಲಿ ಯೂಶುವಲಿ ಹೇಳ್ತೇನೆ, ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ನಲ್ಲಿ ಡ್ರಾಪ್ ಮಾಡೋದನ್ನ ಮರಿಬೇಡಿ. ನಾವು ವಿ ಕ್ಯಾನ್ ಸ್ಟಾರ್ಟ್. ಹಾಗೆ ಈ ಡಿಶ್ಗೆ ಹೆಸರೆಂತ ಇಲ್ಲ ಆಯ್ತಾ, ಇದಕ್ಕೆ ನಾನೇ ನಾಮಕರಣ ಮಾಡಿದ್ದೇನೆ. ಎಲ್ಲ ರೀತಿ ಮೀನ್ ಫ್ರೈ ಟ್ರೈ ಮಾಡಿರ್ತೀರಲ್ಲ, ಇದು ಬಾಳೆ ಎಲೆ ಮೀನ್ ಫ್ರೈ. ಈ ಡಿಶ್ಗೆ ಯಾವ ಫಿಶ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಜಸ್ಟ್ ಅದನ್ನ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ಅಲ್ಲಿ ಉಪ್ಪು, ಹಲ್ದಿ, ಹಸಿಮೆಣಸು, ಲೆಮನ್, ಗಾರ್ಲಿಕ್, ಜಿಂಜರ್ ಎಲ್ಲ ರೆಡಿ ಇಟ್ಕೊಳ್ಳಿ. ಫಸ್ಟ್ ಸ್ಟೆಪ್ ಅಲ್ಲಿ ಸ್ವಲ್ಪ ಸಾಲ್ಟ್ ಅನ್ನು ತಗೊಳ್ಳಿ, ನಿಮ್ಮ ಟೇಸ್ಟಿಗೆ ಅಕಾರ್ಡಿಂಗ್ಲಿ. ಹಾಗೆ ಸಾಲ್ಟ್ ರಾಕ್ ಸಾಲ್ಟ್ ಆಗಿದ್ರೆ ಒಳ್ಳೇದು. ಹಾಗೆ ಒಂದ್ ಚಿಟಿಕೆ ಹಲ್ದಿ, ಎಷ್ಟು ಬೇಕಾಗ್ತದಲ್ಲ ನಿಮ್ಗೆ ಅಂದಾಜ್ ಸಿಗ್ತದೆ, ಎಷ್ಟು ಫಿಶ್ ಇರ್ತದೆ ಅದ್ರ ಬೇಸಿಸ್ ಮೇಲೆ ಅಷ್ಟು ಹಲ್ದಿ ತಗೊಂಡು ಕಲ್ಸ್ಕೊಳ್ಳಿ. ಅದಕ್ಕೆ ಫ್ರೆಶ್ಲಿ ಕಟ್ ಮಾಡಿರೋ ಲೆಮನ್ ಜ್ಯೂಸ್ ಅನ್ನ ಸೇರಿಸಿ ಸೈಡ್ಗೆ ಇಟ್ಕೊಳ್ಳಿ. ಇನ್ನೊಂದ್ ಕಡೆ ಹಸಿ ಮೆಣಸು, ಶುಂಠಿ, ಬೆಳ್ಳುಳ್ಳಿನ ನೀಟಾಗಿ ಕುಟ್ಕೊಂಡು ಒಂದು ಪೇಸ್ಟ್ ತರ ಮಾಡ್ಕೊಳ್ಳಿ. ಫುಲ್ ಪೇಸ್ಟ್ ಆಗ್ಬೇಕಂತೇನಿಲ್ಲ, ತರಿ ತರಿ ಇದ್ರು ಸಾಕು. ಆ ಪೇಸ್ಟ್ ಅನ್ನ ನಿಮ್ ಫಿಶ್ ಕಲ್ಸಿಟ್ಟಿರ್ತೀರಲ್ಲ ಅದಕ್ಕೆ ಇನ್ನೊಂದ್ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡೋದು. ಫುಲ್ ಥೈಲ್ಯಾಂಡ್ ಫೀಲಿಂಗ್ ತರ. ಹಸಿಮೆಣಸು ಸಹ ನಿಮ್ ಟೇಸ್ಟ್ ಅಕಾರ್ಡಿಂಗ್ಲಿ, ನಿಮ್ಗೆ ತುಂಬಾ ಸ್ಪೈಸ್ ಟಾಲರೆನ್ಸ್ ಇದ್ರೆ ನೀವು ಜಾಸ್ತಿ ಹಾಕೊಳ್ಳಿ. ನನ್ ಸ್ಪೈಸ್ ಟಾಲರೆನ್ಸ್ ಎಲ್ಲ ಅಷ್ಟೆಲ್ಲ, ಸೊ ಸ್ವಲ್ಪ ಅಷ್ಟೇ, ನಾನೊಂದು 4 ತಗೊಂಡಿದ್ದೆ. ಅದ್ರ ನಂತರ ನೀಟಾಗಿ ಬಾಳೆ ಎಲೆನ ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ಅದ್ರಲ್ಲಿ ಆ ಫಿಶ್ ಅನ್ನ ಇಟ್ಟು ಫೋಲ್ಡ್ ಮಾಡೋದು. ಇದೇ ರೀತಿ ಫೋಲ್ಡಿಂಗ್ ಏನಿಲ್ಲ, ನೀಟಾಗಿ ನಿಮ್ಗೆ ಹೆಂಗ್ ಆಗ್ತದ ಹಂಗೆ. ನಾನು ಅದಕ್ಕೆ ಜಸ್ಟ್ ನಾರ್ಮಲ್ ಫೋಲ್ಡ್ ಮಾಡಿ ಉಲ್ಟಾ ಮಾಡೇ ಇಟ್ಟೆ. ಟೂತ್ ಪಿಕ್ ಯೂಸ್ ಮಾಡಿಲ್ಲ ಅದನ್ನ ಹೋಲ್ಡ್ ಮಾಡ್ಲಿಕ್ಕೆ. ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಿ ಅಂದ್ರೆ, ನಿಮ್ಗೆ ಅದ್ರ ಕಂಟ್ರೋಲ್ ಬೇಕು ತಿರುಗಿಸುವಾಗ ಎಲ್ಲ ಅಂದ್ರೆ, ನೀವು ಅದನ್ನ ಟೂತ್ ಪಿಕ್ ಅಲ್ಲೂ ಸಹ ಲಾಕ್ ಮಾಡ್ಕೋಬಹುದು. ಅದಾದ ನಂತರ ಇನ್ನೊಂದು 5-10 ಮಿನಿಟ್ಸ್ ಅದನ್ನ ಸೈಡಿಗೆ ಇಟ್ಟಿರಿ. ನೀವು ಎಷ್ಟೊತ್ತು ಅದನ್ನ ಆ ರೀತಿ ಮ್ಯಾರಿನೇಷನ್ ಇಡ್ತಿರೋ ಅಷ್ಟೇ ಅದ್ರ ಟೇಸ್ಟ್ ಎನ್ಹಾನ್ಸ್ ಆಗ್ತದೆ. ಈ ಡಿಶನ್ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಜಾಸ್ತಿ ಎಣ್ಣೆ ಬೇಕಾಗಿಲ್ಲ. ಸೊ ಇದಾದ ನಂತರ ನೀವು ಒಂದು ತವಾ ಇಟ್ಕೊಳ್ಳಿ. ತವಾ ಫುಲ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಅದ್ರ ನಂತರ ಒಂದೊಂದಾಗಿ ನೀವು ವ್ರಾಪ್ ಮಾಡಿ ಇಟ್ಟಿದ್ರಲ್ಲ ಬನಾನಾ ಲೀಫಲ್ಲಿ, ಅದನ್ನ ಇಡ್ತಾ ಬನ್ನಿ ಫಿಶ್ ಅನ್ನ. ಈ ಡಿಶ್ ಅನ್ನ ನೀವು ಒಂದು ಹೆಲ್ದಿ ಡಿಶ್ ಅಲ್ಲಿ ಕನ್ಸಿಡರ್ ಮಾಡ್ಬೋದು. ರೀಸನ್, ಆಯಿಲ್ ಡಿರೆಕ್ಟ್ ಫಿಶ್ ಕಾಂಟ್ಯಾಕ್ಟ್ಗೆ ಯಾವಾಗೂ ಬರಲ್ಲ. ಆ ಬನಾನಾ ಲೀಫ್ ಏನು ಹಾಕಿದಿರಲ್ಲ ಅಲ್ಲೇ ಟಚ್ ಆಗ್ತಾ ಇರ್ತದೆ. ಸೊ ಬೇಸಿಕ್ಲಿ ನಮ್ಮದು ಫಿಶ್ ನಾವೇನು ಕನ್ಸ್ಯೂಮ್ ಮಾಡ್ತೇವೆ, ಇಟ್ ಡಸ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಆಯಿಲ್. ದಟ್ ಮೇಕ್ಸ್ ಇಟ್ ಅ ಲಿಟಲ್ ಹೆಲ್ದಿಯರ್. ಈ ಡಿಶ್ ಐಡಿಯಾ ನನಗೆ ಐ ಥಿಂಕ್ ಆಟೋಮೆಟಿಕ್ ಆಗೇ ಬಂದಿತ್ತು. ಒಂದ್ಸತಿ ನಾ ಯಾರೋ ಹೇಳಿದ್ದನ್ನು ಕೇಳಿದ್ದೆ, ಐ ಗೆಸ್. ಈ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಎಲ್ಲ ಹಾಕಿ ಮೀನಿಗೆ ಮ್ಯಾರಿನೇಟ್ ಮಾಡಿ ಅದನ್ನು ಸುಟ್ಕೊಂಡು ತಿಂತಾರೆ ಒಲೆಯಲ್ಲಿ ಅಂತ. ನನ್ನ ಹತ್ರ ಈಗ ಒಲೆ ಫೆಸಿಲಿಟಿ ಎಲ್ಲ ಇರಲಿಲ್ಲ, ಸೊ ನಾನು ತವಾ ಮೇಲೆ ಫ್ರೈ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಫಸ್ಟ್ ಟೈಮ್ ಮಾಡಿದಾಗ. ಐ ಥಿಂಕ್ ಫಸ್ಟ್ ಟೈಮ್ ನಾನು 12th ಅಲ್ಲಿರುವಾಗೇನೋ ಟ್ರೈ ಮಾಡಿದ್ದೆ ಈ ಥರ, ಆ್ಯಂಡ್ ಇಟ್ ಕೇಮ್ ಔಟ್ ಬ್ಯೂಟಿಫುಲ್ಲಿ. ಅದಾದ ನಂತರ ಕಾಮನ್ ರೆಸಿಪಿ ಆಗಿದೆ ನನಗಿದು. ಹಾಗಾಗಿ ಇದಕ್ಕೇನು ಹೆಸರಿಲ್ಲ ಈ ಡಿಶ್ಗೆ, ಆಯ್ತಾ? ನಿಮ್ಮಲ್ಲಿ ಈ ಥರದ್ದು ಏನಾದರೂ ಮಾಡ್ತಾ ಇದ್ದು ಅದಕ್ಕೇನಾದ್ರೂ ಸ್ಪೆಸಿಫಿಕ್ ಹೆಸರಿದ್ರೆ ಡೆಫಿನೆಟ್ಲಿ ನನಗೂ ತಿಳಿಸಿ. ತವಾ ಮೇಲೆ ಒನ್ ಸೈಡ್ ಕಂಪ್ಲೀಟ್ ಆಗಿ 5-10 ಮಿನಿಟ್ಸ್ ಕುಕ್ ಆದ ನಂತರ ಉಲ್ಟಾ ಮಾಡಿ. ಹಾಗೆ ಜಾಸ್ತಿ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ, ಆ ಲೀಫ್ ಬರ್ನ್ ಆಗ್ತಾ ಬರ್ತದೆ. ಇಟ್ ಇಸ್ ಓಕೆ, ದ್ಯಾಟ್ ಗಿವ್ಸ್ ದ ಫಿಶ್ ಇಟ್ಸ್ ಫ್ಲೇವರ್. ಇಲ್ಲಿ ಬರೀ ವೇಟಿಂಗ್ ಅಷ್ಟೇ. ಯಾವಾಗ ಆ ಫಿಶ್ ಇದು ಲೀಫ್, ಬನಾನಾ ಲೀಫ್ ಏನು ಕವರ್ ಮಾಡಿರ್ತೇವಲ್ಲ ಅದು ಫುಲ್ ಬ್ರೌನಿಶ್ ಕಲರ್ ಆಗ್ತದೆ, ನಿಮಗೆ ಅದ್ರದ್ದು ಐಡಿಯಾ ಬರ್ತದೆ. ಫುಲ್ ಕ್ರಿಸ್ಪ್ ಆಗಿ ಬಂದಿರ್ತದೆ, ನೋಡ್ತಿದ್ದೀರಾ ವಿಡಿಯೋಲಿ. ಆವಾಗ ನಿಧಾನಕ್ಕೆ ಅದನ್ನು ತೆಗೆದು ಚೆಕ್ ಮಾಡ್ಕೊಳ್ಳಿ. ಒಳಗಡೆ ಇರೋ ಫಿಶ್ ಸ್ಕಿನ್ ಏನಿದೆಯಲ್ಲ ಅದು ಸಹ ಲೈಟಾಗಿ ಬ್ಲ್ಯಾಕ್ ಆಗ್ತಾ ಬರ್ತದೆ. ದ್ಯಾಟ್ ಟೆಲ್ಸ್ ಯು ಇಟ್ಸ್ ಡನ್. ಅದಾದ ನಂತರ ಗ್ಯಾಸ್ ಆಫ್ ಮಾಡಿ ಇಮ್ಮಿಡಿಯೇಟ್ಲಿ ಅದನ್ನ ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅದು ಗ್ಯಾಸ್ ಬಿಸಿ ಇರೋದ್ರಿಂದ ತವಾ ಇಟ್ ವಿಲ್ ಸ್ಟಿಲ್ ಕಂಟಿನ್ಯೂ ಟು ಕುಕ್. ನಮಗದು ಬೇಡ. ಆದಷ್ಟು ಬೇಗ ಅದನ್ನ ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಮೇಲೆ ಅದರದ್ದು ಬನಾನಾ ಲೀಫನ್ನು ತೆಗೆದು ಎಸ್ದು ಬಿಡಿ. ಮತ್ತೇನಿದೆ, ಬ್ಯಾಟಿಂಗ್ ಶುರುನೇ.
ನಾನ್ ಮಾಡ್ದಂಗೆ ಗಡಿಬಿಡಿ ಮಾಡ್ಲಕ್ ಹೋಗ್ಬೇಡಿ, ಕೈ ಸುಡ್ತದೆ, ಯಾಕಂದ್ರೆ ಅದು ಒಳಗಡೆ ತುಂಬಾ ಬಿಸಿ ಇರ್ತದೆ. ಸೊ ನೀವು ನಿಧಾನಕ್ಕೆ ಅದು ಕೂಲ್ ಆಗ್ಲಿಕ್ಕೆ ಬಿಟ್ಟು ಅದನ್ನ ಟೇಸ್ಟ್ ಮಾಡಿ. ನನ್ನ ಪ್ರಕಾರ ಇದನ್ನ ಹಾಗೆ ತಿನ್ಬೋದು, ಬಟ್ ಯೂಶುವಲಿ ಒಂದು ಬೇಳೆ ಸಾರು, ರೈಸ್ ಮತ್ತೆ ಒಂದು ಚಿಕ್ಕ ಪಲ್ಯ ಜೊತೆ ಇದು ಒಂದು ಬ್ಯೂಟಿಫುಲ್ ಕಾಂಬಿನೇಷನ್. ನಾನು ಕೋಸ್ಟಲ್ ರೀಜನ್ ಬಿಲಾಂಗ್ ಆಗಿದ್ದಕ್ಕೋ ಏನಕ್ಕೋ ಗೊತ್ತಿಲ್ಲ, ನನಗೆ ಬಾಳೆ ಎಲೆ ಮೀನು ತುಂಬಾ ಇಷ್ಟ. ನೀವು ಅದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ಒಳ್ಳೆ ವ್ಲಾಗ್ಸ್ ಜೊತೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.